ಕೂರ್ಮಾಸ್ ಕಿಚನ್ಗೆ ಸ್ವಾಗತ. ಗುಲಾಬಿ ಹೂವಿನ ಸೊಂಡಿಗೆ ಅಥವಾ ಮೊಗ್ಗಿನ ಸೊಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು, 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ಬೇಕಾಗಿರ್ತಕ್ಕಂಥಷ್ಟು ಉಪ್ಪು, ನೀರು, ಮತ್ತು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ಈ ಬೌಲ್ಗೆ ಅಳತೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. 2 ಅಳತೆ ನೀರನ್ನು ಹಾಕಿ ಈ ರೀತಿ ಕಲಸಿದ್ದೀನಿ. ಇನ್ನೂ ಅರ್ಧ ನೀರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ರಿ. ನಾನು ಹಳ್ಳುಪ್ಪೇ ತೊಗೊಂಡಿದ್ದೀನಿ, ಅಳತೆ ಗೊತ್ತಾಗಲ್ಲ. ಈಗ ಇದನ್ನು ಒಲೆ ಮೇಲೆ ಇಟ್ಟು ಕೈನ ಈ ಥರ ಆಡಿಸ್ತಾನೆ ಇದನ್ನು ಬೇಯಿಸಬೇಕು. ಸ್ಟವ್ ಆನ್ ಮಾಡಿಕೊಂಡು ಈ ಥರ ಒಂದು ಕೋಲನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಅದನ್ನು ತೊಗೊಳ್ರಿ. ನಾನು ಸಂಡಿಗೆಗಂತ ಈ ಕೋಲನ್ನೇ ಬಳಸ್ತಾ ಇದ್ದೀನಿ. ಈ ಥರ ಕೈ ತಿರುಗಿಸ್ತಾನೆ ಇರಬೇಕು, ಬಿಡಬೇಡ್ರಿ. ನಿಮಗೆ ಆಗಲ್ಲ ಕಲಿಸ್ಲಿಕ್ಕೆ ಅಂದರೆ ಸ್ವಲ್ಪ ಸ್ಟವ್ನ ಮೀಡಿಯಮ್ನಲ್ಲಿ ಇಟ್ಕೊಳ್ರಿ. ಈ ಥರ ಸಂಡಿಗೆ ಮಾಡುವಾಗ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ರಿ. ನಾನು ಸ್ವಲ್ಪ ತೋರಿಸ್ತಾ ಇರೋದ್ರಿಂದ ಇಲ್ಲಿ ಸ್ಟೀಲ್ ಪಾತ್ರೆನೇ ತೊಗೊಂಡಿದ್ದೀನಿ. ಬಟ್ ನೀವು ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ಇದು ಗಟ್ಟಿ ಆಗ್ತಾನೆ ಇದೆ. ಸುತ್ತಲೂ ಆ ಥರ ಕಲಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ಎಲ್ಲ ಒತ್ತಿ ಆ ಸ್ಮೆಲ್ ಬರುತ್ತೆ. ಇದಕ್ಕೆ ಈ ಕನ್ಸಿಸ್ಟೆನ್ಸಿ ಬಂದಾಗ ನಾನು ಇದಕ್ಕೆ ಸ್ವಲ್ಪ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಕಲರ್ನ ಹಾಗೆ ಡೈರೆಕ್ಟ್ ಹಾಕಬೇಡಿ. ಇದಕ್ಕೊಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿ ಈ ಥರ ಹಾಕ್ಕೊಳ್ಳಿ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಅದು ಚೆನ್ನಾಗಿ ಕಲಸಿ. ಇವಾಗ ನೀವು ಎಷ್ಟು ಹಿಟ್ಟು ತೊಗೋತಿರೋ ಕಲರ್ನ ಕಲಿಸ್ಕೊಂಡು, ಬೇಕಂದರೆ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೇನೆ ಇಲ್ಲಿ. ನೋಡ್ರಿ, ಈ ಥರ ಆಗಿದೆ. ಇದು ಹಳೆ ಅಕ್ಕಿ ಹಾಕಿದರೆ ನಿಮಗೆ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನೀವು ಇನ್ನೂ ಒಂದು ಅರ್ಧ ಲೋಟದಷ್ಟು ಸೈಡಲ್ಲಿ ಬಿಸಿ ಕಾಯಿಸ್ಕೊಂಡು ಇಟ್ಕೊಂಡಿರ್ರಿ. ಆ ನೀರನ್ನು ಬೇಕಂದ್ರೂ ನೀವು ಕಲಿಸ್ಕೋಬೋದು. ಇಟ್ಟು ಕಲಸಿದ ಮೇಲೆ ಗೊತ್ತಾಗುತ್ತೆ. ಅದು ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಈ ಥರನೇ ತಿರುಗಿಸ್ತಾನೆ ಇರಿ. ಈಗ ಆಗ್ತಾ ಇದೆ. ಇದು ಈ ಥರ ನೋಡ್ಕೋಬೇಕು ನೀವು. ನಾವು ಯಾಕಂದರೆ ಈ ಗುಲಾಬಿ ಹೂವಿನ ಸೊಂಡಿಗೆ ಅಂದರೆ ಈ ಥರನೇ ಇಡೋದಲ್ವಾ. ಇದೀಗ ನಿಂದಿರ್ತಾ ಇದೆ ಅಂದರೆ ಆಗ್ತಾ ಬಂದಿದೆ ಅಂತಲೇ ಅರ್ಥ. ಈ ಥರ ಗುಳ್ಳೆಗಳು ಬಂದು ಇಟ್ಟು ಪಟ್ ಪಟ್ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಇದನ್ನು ಆಫ್ ಮಾಡ್ಕೊಂಬಿಡ್ರಿ. ಇದು ಹಿಟ್ಟು ಆಗಿದೆ. ಈಗ ಇದನ್ನ ಮುಚ್ಚಿ ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ. ನಾನು ಸೊಂಡಿಗೆ ಇಡ್ಲಿಕ್ಕೆ ಪ್ಲೇಟ್ನ ರೆಡಿ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಸಾಕು. ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಬಟ್ ನಾನು ಇಲ್ಲಿ ಪ್ಲೇಟ್ನಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ನಿಮಗೆ. ಪ್ಲಾಸ್ಟಿಕ್ ಮೇಲೆ ಎಣ್ಣೆ ಸವರ್ಕೊಂಡು ಸೊಂಡಿಗೆನ ಇಡ್ಬೋದು. ಈಗ ಒಂದೊಂದಾಗಿ ಇದು ಬಿಸಿ ಬಿಸಿಯಾಗಿ ಇಡಬೇಕಾಗುತ್ತೆ ನೀವು. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ತಣ್ಣೀರಲ್ಲಿ ಈ ಥರ ಕೈನ ಎದ್ಕೊಂಡು ಸ್ವಲ್ಪದಾಗಿ ಹಿಟ್ಟನ್ನು ತಗೊಳ್ರಿ. ಈ ಥರ ಕೈಯಿಂದನೇ ಈ ಥರ ಮಾಡಬೇಕು ನೀವು. ಬಿಸಿ ಇದೆ ಹಿಟ್ಟು ತುಂಬ, ನೋಡಿ ಕೈ ಹಾಕ್ರಿ. ಈ ಥರ ಮೇಲೆ ಗುಲಾಬಿ ಹೂವಿನ ಆಕಾರ ಬರಲಿಕ್ಕೆ ಈ ಥರ ತೊಗೊತಾ ಇದ್ದೀನಿ ನಾನು. ಇದು ಬಿಸಿಲಲ್ಲಿ ಇಟ್ಟ ಮೇಲೆ ಇದೆಲ್ಲ ಸೈಡೆಲ್ಲ ಒಡೆದು ಪಕ್ಕಳೆ ಥರ ನಿಮಗೆ ಗುಲಾಬಿ ಹೂವಿನ ಥರನೇ ಕಾಣಿಸುತ್ತೆ. ಅದಕ್ಕೆ ಇದಕ್ಕೆ ನಾವು ಗುಲಾಬಿ ಹೂವಿನ ಸಂಡಿಗೆ ಅಂತಲೇ ಕರೆಯೋದು. ನೋಡಿ, ಈಗ ಮೊಗ್ಗಿನ ಥರ ರೆಡಿಯಾಗಿದ್ದಾವೆ. ಆದರೆ ಇದು ಬಿಸಿಲಿಗಿಟ್ಟು ಒಣಗಿದ ಮೇಲೆ ಗುಲಾಬಿ ಹೂವಿನ ಥರ ಇದಕ್ಕೆ ಶೇಪ್ ಬರುತ್ತೆ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದಾದಮೇಲೆ ನೀವು ಬಿಸಿಲಲ್ಲಿ ಇಟ್ಕೊಳ್ಳಿ. ಇದನ್ನು ನೋಡಿ, ಬಿಸಿಲಿಂದ ತೆಗೆದಿದ್ದೇನೆ. ಬರೀ 3 ತಾಸು ಆಗಿದೆ. ಅಷ್ಟರಲ್ಲೇ ಇಷ್ಟು ಬಿಟ್ಕೊಂಡಿದ್ದೇವೆ ಇವು ಸೊಂಡಿಗೆ. ಇನ್ನೂ ಪೂರ್ತಿಯಾಗಿ ಒಣಗಬೇಕು. ಪೂರ್ತಿಯಾಗಿ ಒಣಗಿದ ನಂತರ ಫಳಫಳ ಅಂತ ಸೌಂಡ್ ಬರುತ್ತೆ. ಆಗ ನೀವು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ವರ್ಷ ಪೂರ್ತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ತಿನ್ಬೋದು.
ಮಾಡಿ ನೋಡಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.